ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವ ನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಯಿಂದ ಈ ಮುಂಜಾನೆಯ 150 ಕೋಟಿ ಭಾರತೀಯರಿಗೆ ಶರಣ. ಒಂದು ಬಸವಣ್ಣನವರ ವಚನ. ಹೊರಗೆ ಹೋಸಿ ಏವೆನೆಯ, ಒಳಗೆ ಶುದ್ಧವಿಲ್ಲದ ನಕ್ಕರ, ಮಣಿಯ ಕಟ್ಟಿ ಏವೆನೆಯ, ಮನ ಮುಟ್ಟದ ನಕ್ಕರ, ನೂರ ನೋದಿ ಏವೆನೆಯ, ನಮ್ಮ ಕೂಡಲ ಸಂಗಮ ದೇವನ ಮನ ಮುಟ್ಟಿ ನೆನೆಯದ ನಕ್ಕರ. ಈ ವಚನದ ಭಾವಾರ್ಥ ಏನು ಹೇಳಿಕೊಡ್ತದೆ ಅಂದರೆ, ಇವತ್ತ ಕರ್ನಾಟಕ ರಾಜ್ಯ ಅಷ್ಟೆಲ್ಲ ಭಾರತ ದೇಶದಲ್ಲಿ ಈ ಸನ್ಯಾಸಿ ವರ್ಗದವರು ನಾವು ಜನರಿಗೆ ಜ್ಞಾನ ಹೇಳ್ತೀವಿ, ಜನರ ಜೀವನಕ್ಕೆ ಕಲ್ಯಾಣ ಮಾಡ್ತೀವಿ, ಇವರಿಗೆ ಆಶೀರ್ವಾದ ಕೊಡ್ತೀವಿ ಅಂಥೇಳಿ ತಿರುಗ್ತಾ ಇದ್ದಾರಲ್ಲ, ಇವರೆಲ್ಲರೂ ಇದು ಒಂದೇ ಒಂದು ವಚನ ಓದಬೇಕು. ಹೊರಗಡೆ ಎಷ್ಟೊಂದು ರುದ್ರಾಕ್ಷಿಗಳು, ಕಾವಿ ಬಟ್ಟೆ ಧರಿಸಿ, ಹಣೆ ಮೇಲೆ ವಿಭೂತಿ ಕುಂಕುಮ ಇವೆಲ್ಲ ಹಚ್ಚಿಕೊಂಡರೂ ಕೂಡ ಅಂತರಂಗದ ದೇವನನ್ನ ಒಲಿಸಿಕೊಳ್ಳದೆ ಹೊರಗಡೆ ಮಾನವ ನಿರ್ಮಿತ ಹಲವು ದೈವಗಳನ್ನು ಬೆನ್ನು ಹತ್ತಿ ಜನರಿಗೆ ಅಲ್ಲೇ ದೇವರಿದ್ದಾನಂತ ಹೇಳಿ ಸುಳ್ಳು ಗೊಳ್ಳು ಪೊಳ್ಳು ಹೇಳಿ ಬದುಕ್ತಕ್ಕಂಥವ್ರು ಏನಿದ್ದಾರಲ್ಲ, ಅವರಲ್ಲಿಂದನೇ ಇವತ್ತು ಭಾರತೀಯರಿಗೆ ಅನೇಕ ಕಷ್ಟಗಳು ಬರ್ತಾ ಇವೆ ಎಂದು ಗೊತ್ತಾಗುತ್ತದೆ. ಮಣಿಯ ಕಟ್ಟಿ ಏವನೆಯ, ಎಷ್ಟೊಂದು ರುದ್ರಾಕ್ಷಿಗಳು ಹಾಕಿಕೊಳ್ತಾರೆ, ಏನು ಲಾಭ ಇಲ್ಲ. ಮನ ಮುಟ್ಟದ ನಕ್ಕರ, ನೂರ ನೋದಿ ಏವನೆಯ, ಭಾಳಷ್ಟು ಪ್ರವಚನ ಹೇಳ್ತಾರೆ. ಏನು ನೂರ ನೋದಿ ಏವನೆಯ, ನಮ್ಮ ಕೂಡಲ ಸಂಗಮ ದೇವನ ಅರಿಯದ ನಕ್ಕರ. ಈ ದೇಹವೆಂಬ ದೇವಸ್ಥಾನದೊಳಗಿರ್ತಕ್ಕಂಥ ಜಗದೀಶನನ್ನು ಅರಿಯದೆ ಮಾಡುವುದೆಲ್ಲವೂ ಕೂಡ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ವಿಚಾರಗಳನ್ನು ಯಾರು ಹರಡಿಸ್ತಾ ಇದ್ದಾರಲ್ಲ ದೇಶದಲ್ಲಿ, ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು, ರಾಷ್ಟ್ರದ್ರೋಹಿಗಳು, ಬಸವ ದ್ರೋಹಿಗಳು, ಶರಣರ ದ್ರೋಹಿಗಳು ಆಗುತ್ತಾರೆಂದು ಈ ವಚನ ಹೇಳಿಕೊಡುತ್ತದೆ. ಆದ್ದರಿಂದ ನಾವೆಲ್ಲರೂ ಪ್ರತಿಯೊಬ್ಬರೂ ಶರಣರ ವಚನಗಳನ್ನು ಓದೋಣ. ನಮ್ಮ ನಾವೇ ಜೀವನವನ್ನು ಬದಲಾಯಿಸಿಕೊಂಡು ನಾವು ಎಲ್ಲಿ ಇದ್ದೀವಿ, ಯಾವ ಗ್ರಾಮದಲ್ಲಿದ್ದೀವಿ, ಯಾವ ಪಟ್ಟಣದಲ್ಲಿದ್ದೀವಿ, ಯಾವ ಮನೆಗಳಲ್ಲಿದ್ದೀವಿ, ಅಲ್ಲೇ ನಾವು ಅಂತರಂಗದ ದೇವನ ಜೊತೆ ಮೊರೆ ಹೋಗಿ ಎಲ್ಲರಲ್ಲಿ ದೇವರನ್ನು ಕಾಣೋಣ ಎಂದು ಹೇಳ್ತಾ, ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಥರ ದಿನನಿತ್ಯ ಸಾತ್ವಿಕ ವಿಚಾರ, ಸಾತ್ವಿಕ ಆಚಾರ, ಸಾತ್ವಿಕ ಆಹಾರದ ಜೊತೆ ನಾವು ಬದುಕಿದ್ದೇ ಆದರೆ ರೋಗ ಮುಕ್ತ ಶರೀರವನ್ನು ಇಟ್ಟುಕೊಳ್ಳಲು ಬರುತ್ತದೆ. ಮತ್ತು ಎಲ್ಲ ಮಾನವ ಜೀವರಾಶಿಗಳಲ್ಲಿಯೇ ನಾವು ದೇವರನ್ನು ಕಾಣಬಹುದು. ಆವಾಗ ಮಾತ್ರ ಈ ಭಾರತೀಯರಿಗೆ ಕಲ್ಯಾಣವಾಗುತ್ತದೆ. ಮಳೆ ಬೆಳೆ ಎಲ್ಲವನ್ನು ಸೃಷ್ಟಿಕರ್ತ ಕೊಡ್ತಾನೆ. ಆದ್ದರಿಂದ ಹೊರಗಿನ ಪ್ರಕೃತಿಯನ್ನು ಸ್ವಚ್ಛವಾಗಿಡಬೇಕಾದರೆ ಮೊದಲು ನಮ್ಮ ಪ್ರಕೃತಿ ಸ್ವಚ್ಛವಾಗಿಟ್ಟುಕೊಳ್ಳೋಣ ಎಂದು ಹೇಳುತ್ತಾ, ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ ಆದರೆ 150 ಕೋಟಿ ಭಾರತೀಯರಿಗೆ ಈ ಬಸವಣ್ಣನವರ ವಚನದ ವಿಡಿಯೋ ತಲುಪುವ ಕಾರ್ಯ ಮಾಡುವಿರೆಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಸರ್ವರಿಗೂ ಶರಣ.